ಮಗ ಸ್ಕೂಲಿಂದ ಬಂದ್ಬಿಡ್ಲಿ, ಒಟ್ಟಿಗೆ ಜೊತೆಯಾಗಿ ಊಟ ಮಾಡ್ತೀವಿ. ನೋಡು ರಂಗ, ತಾಯಿ ಇಲ್ಲದ ಮಗ ಅಂತ ಒಂದು ಗಳಿಗೆನೂ ಅವನ್ನ ಬಿಟ್ಟಿರ್ತಿರ್ಲಿಲ್ಲ. ಹುಟ್ಟಾಗಿಂದ ಎದೆ ಮ್ಯಾಗೆ ಇಟ್ಕೊಂಡು ಸಾಕ್ದೆ, ನೆಲ ಕೂಡ ಸೋಕ್ಸಿರ್ಲಿಲ್ಲ. ಈಗ ಒಂಟಿಯಾಗಿರಕ್ಕೆ ನನ್ ಕೆಲ ಆಗ್ತಿಲ್ಲ ಕಣ್ಣ. 4 ದಿನ ಹೋದ್ರೆ ಅದೇ ರೂಢಿ ಆಯ್ತೆ ಬಿಡಿ. ನಿಮ್ ಪಿರುತಿ ಚಿಕ್ಕದಣಿ ಓದ್ನ ಹಾಳ್ ಮಾಡಬಾರ್ದು ಅಲ್ಲೂರ. ನೀನ್ ಹೇಳೋದ್ರಾಗೂ ಸತ್ಯ ಐತೆ ಕಣ್ಣ. ನಾನು ಎಷ್ಟ್ ಕಷ್ಟ ಆದ್ರೂ ಪರವಾಗಿಲ್ಲ, ಅವನ್ ಚಂದಾಗಿ ಓದಿ ವಿದ್ಯಾವಂತನಾದ್ರೆ ಸಾಕು, ಅದೇ ನನ್ನ ಆಸೆ. ಅಪ್ಪ ಏನಾಯ್ತು ಮಗ? ನಿನ್ ಕಣ್ಣಾಗ ನೀರ? ಹೇಳ ಮಗ, ಏನಾಯ್ತು ಅಂತ? ಆ ಮೇಸ್ರು ಸ್ಕೂಲ್ ಬಂದ್ ಕರ್ದು ನನ್ ಕೆನ್ನೆ ಕೊಟ್ ಕಳ್ಸವ್ನೆ. ನೀನೇನ ತಪ್ಪು ಮಾಡ್ದಿ ಮಗ? ಇಲ್ಲ. ಅಷ್ಟಕ್ಕೆ ಸ್ಕೂಲ್ ಬಿಟ್ಬಿಟ್ಟು ಹೊಂಟ್ ಬಂದ್ಬಿಡದ? ನನ್ಗ್ ಮರ್ವಾದ ಕೊಡಿದ್ರು ಸ್ಕೂಲು ನಂಗ್ ಬೇಕಾಗಿಲ್ಲ. ಇಷ್ಟಕ್ಕೂ ಆ ಮೇಸ್ರು ಕಲ್ಸ ಇಂದ ನನ್ಗೇನೇ ಬೇಕಾಗದೆ? ಹಂಗೆಲ್ಲ ಅನ್ಬಾರ್ದು ಮಗ. ಗುರುಗಳು ಹಿರಿಯರು ಅಂದ್ರೆ ಮರ್ವಾದೆ ಕೊಡ್ಬೇಕು. ಅಷ್ಟಕ್ಕೂ ನೀನ್ ವಿದ್ಯೆ ಕಲ್ತ್ರೆ ನಿಮ್ಗೆ ಒಳ್ಳೇದು ಮಗ. ಏನ್ ಒಳ್ಳೇದಾಯ್ತದೆ? ನೀನ್ ಓದಿಲ್ಲ, ನಿಮ್ ಅಪ್ಪ ಓದಿಲ್ಲ, ನಿಮ್ ತಾತ ಓದಿಲ್ಲ, ನಿಮ್ಗೆಲ್ಲ ಒಳ್ಳೇದೇ ಆಗಿಲ್ವಾ? ನಂಗೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇಲ್ಲ. ನಿಮ್ ಬಲವಂತ ಮಾಡಬೇಡ, ನಂಗೆ ಅಳು ಬರ್ತದೆ. ಬೇಡ ಮಗ, ಬೇಡ. ನೋಡು, ನಿನ್ ಕಣ್ಣಾಗ ನೀರ್ ಬಂದ್ರೆ ನೋಡಕ್ ನನ್ ಕೆಲ ಆಗಕ್ಕಿಲ್ಲ. ನೋಡು, ನಿನ್ಗೆ ಓದಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಟಾಕು. ನಿನ್ಗೆ ಯಾವತ್ತು ಆಸೆ ಬರ್ತದೋ ಆವತ್ತೇ ಓದುವಂತೆ. ಅಪ್ಪ ನೋಡು ಮಗ, ನಾವ್ ಅನ್ಕೊಂಡಂಗೆ ಯಾವುದು ನಡೆಯಕ್ಕಿಲ್ಲ, ಎಲ್ಲ ಅವನಿಚ್ಛೆ. ಬಾ ಬಾ. ಮಾವ, ಏನ್ ಈಶ್ವರಯ್ಯ? ತಾವು ಲೆಕ್ಕ ನೋಡಿ ರುಜುವು ಆಗ್ಬೇಕಾಗಿತ್ತು. ಅಲ್ಲ ಕಣ್ಣ, ಅದನ್ನ ನಾನ್ ನೋಡ್ಬಿಟ್ರೆ ನಿಯತ್ತಿಂದ ಕೆಲಸ ಮಾಡ್ತಿರೋ ನಿನ್ ಮೇಲೆ ಗುಮಾನಿ ಪಟ್ಟಂಗಲ್ವಾ? ಸರಿ, ಅದೆಲ್ಲ ಹಾಕ್ಬೇಕು ಹೇಳು, ಹಾಕ್ತೀನಿ. ಎಲ್ಲ ಕೆಲಸ ಮುಗಿಸ್ತೀನಿ, ನಾನು ಇನ್ ಬರ್ತೀನಿ ಮಾವ. ಏನ್ ಹೇಳಿ ಅಂದ್ರೆ, ನೀವು ಹೋದ್ ಕೆಲಸ ಎಲ್ಲ ಮುಗೀತಾ? ನೀವು ಕೊಟ್ಟಿದ್ದಕ್ಕೆಲ್ಲ ಹೆಬ್ಬೆಟ್ಟು ಒತ್ತನ್ನ? ಹೆಬ್ಬೆಟ್ಟು ಹೊತ್ತೆ ಹೋದ್ರೆ ನಾನು ಬಿಡ್ಬೇಕಲ್ಲ. ನಾನು ಹೇಳಿದ ನಿಯತ್ತಾದ ಮಾತುಗಳನ್ನು ನಂಬಿ ಹಿಂದೂ ಮುಂದು ನೋಡ್ದೆ ನಾನು ಕೊಟ್ಟ ಪೇಪರ್ಗೆಲ್ಲ ಹೆಬ್ಬೆಟ್ಟು ಒತ್ತಿದ್ದೆ. ಯಾಕ್ಲ ರಂಗ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ಯಾ? ಅದೇನಾಯ್ತು ಅಂತ ಹೇಳು. ಮನೆ, ಆಸ್ತಿ, ಅಂತಸ್ತು ಎಲ್ಲ ಮುಳುಗೋಯ್ತು ದಣಿ. ಆ ಪಾಪ ಈಶ್ವರಯ್ಯ ನಿಮಗ್ ಮೋಸ ಮಾಡ್ಬಿಟ್ಟ ದಣಿ. ಬಿಳಿ ಹಾಳೆ ಮೇಲೆ ನಿಮ್ ಕೈಲಿ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಆ ಪತ್ರ ನಿಟ್ಟು ಸಿಕ್ತವ್ರ ಹತ್ರ ಸಾಲ ಮಾಡಿ ತಲೆ ಮರ್ಸ್ಕೊಂಡ್ಬಿಟ್ಟವ್ದಣಿ. ಸಾಲ ಕೊಟ್ಟವ್ರೆಲ್ಲ ಕೋರ್ಟ್ ಇಂದ ಹರಾಜಿಗೆ ತಂದ್ಬಿಟ್ಟವ್ರದಣಿ. ಹರಾಜ್ ಮಾಡಕ್ ಬಂದ್ಬಿಟ್ಟವ್ರೆ. ಈ ಮನೆ ಮೇಲೆ ಮತ್ತು ನಿಮ್ ಆಸ್ತಿ ಮೇಲೆ ನೀವು ತಗೊಂಡ್ ಸಾಲದ ಅಸ್ಲು ಬಡ್ಡಿನ ಇದುವರೆಗೂ ನೀವು ಕಟ್ಟದೇ ಇರೋದ್ರಿಂದ ಸಾಲ ಕೊಟ್ಟವರು ಹರಾಜ್ ಮಾಡೋದಕ್ಕೆ ಕೋರ್ಟ್ ನಿಂದ ಪರ್ಮಿಷನ್ ತಂದಿದ್ದಾರೆ. ನಾನ್ ಸಾಲ ಮಾಡಿದ್ದೀರಾ? ಸಾಲ ತಗೊಂಡಿದ್ದಕ್ಕೆ ಸಾಕ್ಷಿ ಇದೆ. ಇವರೆಲ್ಲ ನಿಮ್ಮ ಆಸ್ತಿ ಮೇಲೆ ಸಾಲ ಕೊಟ್ಟಿದ್ದಾರೆ. ಇವರೆಲ್ಲ ಯಾರು ಅಂತ ನನಗ್ ಗೊತ್ತೇ ಇಲ್ಲ ಬುದ್ಧಿ. ಈ ಪತ್ರದಲ್ಲಿರೋ ಹೆಬ್ಬೆಟ್ ಸಹಿ ನಿಮ್ದೇ ತಾನೆ? ಬುದ್ಧಿ, ಗುರ್ತೇನೋ ನಂದೇನೆ, ಆದ್ರೆ ಇದ್ರೊಳಗೆ ಏನ್ ಬರ್ದವ್ರೆ ಅಂತ ನಂಗೆ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಇಲ್ಲಿ ಇಷ್ಟೊಂದು ಅವ್ಯವಹಾರ ನಡೆದು ಹೋಗಿದೆ, ಇಷ್ಟು ಸುಲಭವಾಗಿ ಇದ್ರಲ್ಲಿ ಬರ್ತಿರೋದು ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ. ನಂಗೆ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ ಬುದ್ಧಿ. ಎಲ್ಲ ಆಸ್ತಿನೂ ಹೋಯ್ತು, ಉಳಿದಿರೋದು ಇದೊಂದು ಮನೆ. ಈ ಮನೆ ಮೇಲೂ ಸಾಲ ಮಾಡಿ ಆ ಈಶ್ವರಯ್ಯ ಊರು ಬಿಟ್ಟು ಓಡೋಗಿದ್ದಾನೆ. ಮತ್ತೆ ಸಾಲ ಕೊಟ್ಟರು ನಮ್ ಗತಿ ಏನಪ್ಪಾ? ಇಲ್ವಾ ದೇವಪ್ಪ ನಾಯಕರು? ಅವ್ರು ಕೊಟ್ಟಿದ್ದನ್ನೇ ವಾಪಸ್ ಕೇಳಲ್ಲ, ಆಡಿದ ಮಾತುಗೂ ತಪ್ಪಲ್ಲ ಅಂತಂದ್ರೆ ನಮ್ ದುಡ್ಡು ಕೊಡಲ್ವಾ? ಹಂಗೇನಾದ್ರೂ ತಕರಾರು ಮಾಡಿದ್ರೆ ಇದ್ದೇ ಇದೆಯಲ್ಲ ಕೋರ್ಟ್ ಕಚೇರಿ ಅಂತ. ರಂಗ,
ಈ ಮನೆಯ ಮಾರಾಕಿ ಹ? ಯಾರ್ಯಾರಿಗೆ ಏನೇನ್ ಬಾಕಿ ಐತೆ ಎಲ್ಲ ತೀರಿಸ್ಲಾ? ಆಯ್ತು ದಣಿ.